ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯಲಗುರಪ್ಪ ಕಲಿಕೇರಿ ಶಾಖೆ BC ಮಾತಾಡ್ತಾ ಇದ್ದೀನಿ. ಇವತ್ತು ಈ ಒಂದು ವಿಡಿಯೋ ಮಾಡಿರುವಂಥ ಉದ್ದೇಶ, ಸಾಕಷ್ಟು ಜನ ಹೊಸದಾಗಿ BC ಆಗಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಲೀಡ್ ಜನರೇಷನ್ ಅಷ್ಟು ಮಾಹಿತಿಗಳನ್ನು ಕೊರತೆಯನ್ನು ಅವರು ಎದುರಿಸ್ತಾ ಇರುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಹಳೆಯವಾಗಿ ನಾವು ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡೋರಿಗೆ ಲೀಡ್ ಜನರೇಷನ್ ಬಗ್ಗೆ ಗೊತ್ತಿದೆ. ಗೋಲ್ಡ್ ಲೋನ್ ಬಗ್ಗೆ ಹಾಕೋದು, ಅನಂತರ MSME, ಹೌಸಿಂಗ್ ಲೋನ್ ಆಗಿರ್ಬೋದು, ಆಟೋ ಲೋನ್ಗಳಾಗಿರ್ಬೋದು, ಎಲ್ಲ ಲೀಡ್ಗಳ ಬಗ್ಗೆ ನಮಗೆ ಎಷ್ಟು ಜನರಿಗೆ ಮಾಹಿತಿ ಇರಬಹುದು. ಆದರೆ ಹೊಸದಾಗಿ ಬಂದಿರುವಂಥ ಕೆಲ ಜನರಿಗೆ ಇದರ ಮಾಹಿತಿಯನ್ನು ಇಲ್ಲ ಅನ್ನುವಂಥದ್ದು. ಕೆಲವಷ್ಟು ಜನ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದು ಕೂಡ ಲೀಡ್ ಜನರೇಷನ್ ಮಾಡದೆ ಹಾಗೆ ಕುಳಿತಿರುವಂಥದ್ದು, ಜನರೇಟ್ ಮಾಡದೇ ಇರುವಂಥದ್ದು ಈಗಾಗಲೇ ಗೊತ್ತಾಗುತ್ತಾ ಇರುವಂಥದ್ದು. ಕೆಲ ಜನರು ಕೂಡ ನಮಗೆ ಲೀಡ್ ಜನರೇಟ್ ಮಾಡೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾವುದೋ ಅಪ್ಲೋಡ್ ಕೇಳುತ್ತೆ, ಯಾವ್ದು ಹಾಕಬೇಕು, ಏನು ಮಾಡಬೇಕು ಅನ್ನೋವಂಥದ್ದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂಥದ್ದು. ಈಗಾಗಲೇ ನಾವು ಏನು ಮಾಡ್ತೀವಿ, ಲಾಗಿನ್ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಯಾವ ಥರ ಮಾಡ್ತಿರ್ತೀವಲ್ಲ ಅದರಲ್ಲಿ ಲಾಸ್ಟಿಗೆ ಬರುತ್ತೆ ಒಂದು CRM ಸರ್ವಿಸ್ ಬರುತ್ತೆ. ಅಲ್ಲಿ ಲೀಡನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಲೀಡನ್ನು ನಾವು ಹಾಕುವಂಥದ್ದು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲಿ ಅಕೌಂಟ್ ನಂಬರನ್ನು ಹಾಕುವಂಥ ಒಂದು ಅಂದರೆ ಬ್ಯಾಂಕ್ನಲ್ಲಿ ನಾವು ಈ ಒಂದು ಶಾಖೆಯಲ್ಲಿ ಅಕೌಂಟನ್ನು ಹೊಂದಿದೆ ಅಂತ ಅನ್ನೋಂಥ 2 ಆಪ್ಷನ್ ಬರುತ್ತೆ. ಒಂದು ಅಕೌಂಟ್ ನಾವು ಇಲ್ಲಿ ಹೊಂದಿಲ್ಲ ಅಂಥದ್ದು, ಮತ್ತೊಂದು ಕಡೆ ಅಕೌಂಟ್ ಹೊಂದಿರುವಂಥ ಗ್ರಾಹಕರಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಹೊಂದಿರುವಂಥ ಗ್ರಾಹಕರು ಸೆಲೆಕ್ಟ್ ಮಾಡಿಕೊಂಡು ನಮಗಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇಲಿ ಓಪನ್ ಆಗುತ್ತೆ. ಹೌಸಿಂಗ್ ಲೋನ್ ಬೇಕಾಗಿರುವಂಥ ಗ್ರಾಹಕರು ಯಾವೆಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಲೀಡ್ಗೆ ಬೇಕಾಗತ್ತೆ ಅನ್ನೋವಂಥದ್ದು. ಲೀಡ್ ನಾವು ಜನರೇಟ್ ಮಾಡಬೇಕಾದ್ರೆ ಹೌಸಿಂಗ್ ಲೋನ್ ತೊಗೊಳ್ಳೋವಂಥದ್ದು, ಹೋಮ್ ಲೋನ್ಗೆ ಬೇಕಾಗಿರುವಂಥದ್ದು. ಒಂದು ವೇಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಅವರು ಕಂಪಲ್ಸರಿ ITR ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಹಾಕಿ ಅಲ್ಲಿ ನಾವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ITR ಅಪ್ಲೋಡ್ ಮಾಡಿ ನಾವು ಲೀಡನ್ನು ಜನರೇಟ್ ಮಾಡಬೇಕಾಗುತ್ತೆ. ಲೀಡ್ ಜನರೇಟ್ ಮಾಡೋಕೆ ಆದರೆ ಏನು ಬೇಕು ಅಂತಂದರೆ ಕಸ್ಟಮರ್ ಅಕೌಂಟ್ ನಂಬರ್ ಬೇಕಾಗತ್ತೆ, ಕಸ್ಟಮರ್ ಮೊಬೈಲ್ ನಂಬರ್ ಬೇಕಾಗತ್ತೆ, ಅನಂತರ ಯಾವ ಲೋನು ಅಂತಂಥದ್ದು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಗ್ರಾಹಕರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಬಿಸ್ನೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಸ್ಯಾಲ್ರಿ ಇದ್ದವ್ರು ಯಾರಾದರೆ ಸ್ಯಾಲ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ಮರ್ ಇದ್ದರೆ ಫಾರ್ಮರನ್ನು ಸೆಲೆಕ್ಟ್ ಮಾಡ್ಬೋದು. ಒಂದು ವೇಳೆ ಫಾರ್ಮರು ಅಥವಾ ಬಿಸ್ನೆಸ್ ಮ್ಯಾನ್ಗೆ ITR ಅಪ್ಲೋಡ್ ಮಾಡಿದ್ರೆ ಸಾಕಾಗತ್ತೆ. ಈ ಎರಡು ಏನು ಹೌಸಿಂಗ್ ಲೋನಿಗೆ ಅಥವಾ ಮಾರ್ಗೇಜ್ ಲೋನಿಗೆ ಯಾವುದೇ ಬಿಸ್ನೆಸ್ ಮ್ಯಾನು ಮತ್ತು ಫಾರ್ಮರ್ಗೆ ITR ಮಾತ್ರ ಸಾಕಾಗತ್ತೆ. ಇದು ಮತ್ತು ಹೌಸಿಂಗ್ ಲೋನ್ನಲ್ಲಿ ಇರುವಂಥದ್ದು. ಒಂದು ವೇಳೆ ಸ್ಯಾಲ್ರಿ ಅಕೌಂಟ್ನವರು ಯಾರಾದರೂ ಪರ್ಸ್ನಲ್ ಲೋನ್ ತೊಗೋತಾ ಇದ್ದರೆ ಅಲ್ಲಿ ಸ್ಯಾಲ್ರಿ ಸ್ಲಿಪ್ಪು ಮತ್ತು ITR ಕಂಪಲ್ಸರಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾರ್ಗೇಜ್ ಲೋನಿಗೆ ಕೂಡ ITR, ಸ್ಯಾಲ್ರಿ ಇದ್ದವ್ರು ಮಾತ್ರ ಸ್ಯಾಲ್ರಿ ಸ್ಲಿಪ್ ಕಡ್ಡಾಯವಾಗಿ ಬೇಕಾಗತ್ತೆ, ITR ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ. ಒಂದು ವೇಳೆ ನಾವು ಕ್ರೆಡಿಟ್ ಕಾರ್ಡನ್ನು ನಾವು ತೊಗೋತಾ ಇರ್ತೀವಿ, ಅದು ಕ್ರೆಡಿಟ್ ಕಾರ್ಡನ್ನು ನಾವು ಡಿಪಾರ್ಟ್ಮೆಂಟ್ಗೆ ನಾವು ಲೀಡ್ಗಳನ್ನು ಏನು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿರ್ತೀವಿ. ಲೀಡನ್ನು ಜನರೇಟ್ ಮಾಡಬೇಕಾದ್ರೆ ಹೇಗೆ ಅನ್ನೋವಂಥದ್ದು. ಕ್ರೆಡಿಟ್ ಕಾರ್ಡನ್ನು ಈ ಥರ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಂಥ ಅವಶ್ಯಕತೆ ಬೀಳಲ್ಲ. ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಕ್ರೆಡಿಟ್ ಕಾರ್ಡನ್ನು ಅಕೌಂಟ್ ನಂಬರ್ ಹಾಕ್ತೀರಾ, ಕಸ್ಟಮರ್ ಅಕೌಂಟ್ ನಂಬರ್ ಹಾಕ್ತೀರಾ, ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟು ಕಾರ್ಡ್ ಬೇಕಂತಂದರೆ ನೀವು 50,000 25,000 ಯಾವುದಾದ್ರೂ ಹಾಕ್ಬೋದು. ಅಲ್ಲಿ ಕ್ರೆಡಿಟ್ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ಮೊಬೈಲ್ ನಂಬರನ್ನ ಕಂಪಲ್ಸರಿ ಕಸ್ಟಮರ್ಗೆ OTP ಹೋಗುತ್ತೆ. ಇದು ಒಂದು ಮಾತ್ರ ಪ್ರಕ್ರಿಯೆಯಲ್ಲಿ ಇದೊಂದೇನು ಕ್ರೆಡಿಟ್ ಕಾರ್ಡ್ ಲೀಡ್ನಲ್ಲಿ ಮಾತ್ರ ಕಂಪಲ್ಸರಿ OTP ಹೋಗುತ್ತೆ. ಆ OTPಯನ್ನು ಕಸ್ಟಮರ್ಗೆ ಫೋನ್ ಮಾಡಿ OTP ತಗೊಂಡು ಹಾಕಿದ ತಕ್ಷಣ ಅದು ಲೀಡ್ ಜನರೇಟ್ ಆಗುತ್ತೆ. ಅದನ್ನು ಸ್ಕ್ರೀನ್ಶಾಟ್ ಕೂಡ ನಾವು ತಗೊಂಡು ನಮ್ಮ ಗ್ರೂಪ್ಗಳಲ್ಲಿ ಕೂಡ ನಾವು ಹಾಕೋಬೋದು. ಇದು ಲೀಡ್ ಜನರೇಟ್ ಆದ ನಂತರ ಅಲ್ಲಿ ಅಪ್ರೂವಲ್ ಆದ ನಂತರ ಅದಕ್ಕೆ ಬರುವಂಥ ಕಮಿಷನು ನಮಗೆ ಕಾರ್ಡ್ ಡಿಸ್ಪ್ಯಾಚ್ ಆದಮೇಲೆ ಅಥವಾ ಕಾರ್ಡ್ ಅಪ್ರೂವಲ್ ಆದಮೇಲೆ ನಮಗೆ ಅದು ಕಮಿಷನ್ ಕೂಡ ಬರುತ್ತೆ. ಅದೇ ರೀತಿ ಯಾವುದೇ ಲೋನ್ಗಳನ್ನು ಮಾಡಿದ ತಕ್ಷಣ CRM ಪೋರ್ಟಲ್ನಲ್ಲಿ ಅಲ್ಲಿ ಬ್ಯಾಂಕಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಲೋನ್ ಏನಾದರೂ ಸ್ಯಾಂಕ್ಷನ್ ಅಂದರೆ ಅದರ ಕಮಿಷನ್ ಕೂಡ ನಮಗೆ ಬರುವಂಥ ದಿನಗಳಲ್ಲಿ ಖಾತೆಗಳಿಗೆ ಜಮಾ ಆಗುತ್ತೆ. ಇದೇ ರೀತಿ ಆಟೋ ಲೋನ್ ಅಂದರೆ ಕಾರ್ ಲೋನ್ ಆಗಿರ್ಬೋದು, ಯಾವುದೇ ಥರದ ಲೋನ್ಗಳನ್ನು ನಾವು ಅಲ್ಲಿ ತೊಗೊಳ್ಳುವಂಥ ಸಂದರ್ಭದಲ್ಲಿ ಏನಂದರೆ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸ್ಯಾಲ್ರಿ ಯಾರೇ ಇದ್ದರೂ ಕೂಡ ಬಿಸ್ನೆಸ್ ಮ್ಯಾನು, ಸ್ಯಾಲ್ರಿ ಅವರಾಗಿರ್ಬೋದು, ಆನಂತರ ಫಾರ್ಮರ್ ಆಗಿರ್ಬೋದು, ಯಾರು ಬೇಕು ಆದರೂ ಕಾರ್ ಲೋನ್ ತೊಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬೇಕಾಗಿರೋದು ಬರೀ ಕೊಟೇಶನ್ ಮಾತ್ರ ಅಪ್ಲೋಡ್ ಮಾಡಿದ್ರೆ ಸಾಕು, ಲೀಡ್ ಜನರೇಟ್ ಆಗುತ್ತೆ. ಅದು ಕೂಡ ಸೇಮ್ ಆಟೋ ಲೋನನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕಸ್ಟಮರ್ ಅಕೌಂಟ್ ನಂಬರ್ ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು. ಆಟೋ ಲೋನ್ ಅಂದರೆ ಆಟೋ ಲೋನು, ಆನಂತರ ಅಲ್ಲಿ ಅಮೌಂಟ್ ಅಂದರೆ ನಮ್ಮ ಲೋನ್ ಕೊಟೇಷನ್ನಲ್ಲಿರುವಂಥ ಅಥವಾ ಬ್ಯಾಂಕ್ನಲ್ಲಿ ಲೋನ್ ಸ್ಯಾಂಕ್ಷನ್ಗೆ ಎಷ್ಟಾಗತ್ತೆ ಅನ್ನೋವಂಥದ್ದು ಕೇಳಿಕೊಂಡು ಅಷ್ಟು ಅಮೌಂಟನ್ನು ನಾವು ಇಲ್ಲಿ ಲೀಡ್ನಲ್ಲಿ ಹಾಕಿ ಜನರೇಟ್ ಮಾಡಿದ್ರೆ ಅದು ಕೂಡ ಲೀಡ್ ಜನರೇಟ್ ಆಗುತ್ತೆ. ಬ್ಯಾಂಕ್ನಲ್ಲಿ ಅದನ್ನು ಅಪ್ರೂವಲ್ ಮಾಡಿ ನಾವು ಲೋನ್ ಆದ ತಕ್ಷಣ ಅದರ ಕಮಿಷನ್ ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಇದು ಆದ ನಂತರ ಗೋಲ್ಡ್ ಲೋನ್ಗೆ ಕೂಡ ಅದೇ ರೀತಿ
ಅಪ್ಲಿಕೇಶನ್ ಫ್ರಂಟ್ ಪೇಜ್ ಆಗಿರ್ಬೋದು, ನಂತರ ಸೈನ್ ಮಾಡಿರುವಂಥ ಕಾಪಿ ಯಾವುದಾದ್ರು ಕೂಡ PDF ಅನ್ನು ಅಪ್ಲೋಡ್ ಮಾಡಿ ಅಥವಾ ಅಕೌಂಟ್ ನಂಬರ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡೋದು ಕೂಡ ಲೀಡ್ ಕೂಡ ಜನ್ರೇಟ್ ಆಗುತ್ತೆ. ಅಲ್ಲಿ ನಾವು ಫಾರ್ಮರ್ ಅಥವಾ ಯಾವುದೇ ಫಾರ್ಮರ್ ಹಾಕಿದ್ರೆ ಅಲ್ಲಿ ಅಗ್ರಿ ಗೋಲ್ಡ್ ಲೋನ್ ಆಗುತ್ತೆ. ಫಾರ್ಮರ್ ಏನಾದರೂ ಸೆಲೆಕ್ಟ್ ಮಾಡಿದೆ, ನೀವು ಬೇರೆ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಅದು ರಿಟೇಲ್ ಆಗಿರ್ಬೋದು, ಬೇರೆ ಗೋಲ್ಡ್ ಲೋನ್ ಕೂಡ ಅಲ್ಲಿ ಆಗುತ್ತೆ. ಅಗ್ರಿಕಲ್ಚರ್ ಗೋಲ್ಡ್ ಲೋನ್ ಬರೋಲ್ಲ. ಅಲ್ಲಿ ನೀವು ಫಾರ್ಮರ್ ಸೆಲೆಕ್ಟ್ ಮಾಡಿದ್ರೆ ಫಾರ್ಮರ್ಗೆ ಬರುವಂಥ ಗೋಲ್ಡ್ ಲೋನ್ ಕೂಡ ಅಲ್ಲಿ ಆಗುತ್ತೆ. ಅಲ್ಲಿ ಕೂಡ ಸೇಮ್ ಅಕೌಂಟ್ ನಂಬರ್ ಮತ್ತು ಮೊಬೈಲ್ ನಂಬರ್ ಹಾಕಿ ನೀವು ಲೀಡ್ ಕೂಡ ಜನ್ರೇಟ್ ಮಾಡ್ಕೋಬೋದು. ಇಷ್ಟೆಲ್ಲ ನೀವು ಮಾಡ್ಕೊಂಡಿರುವಂಥದ್ದು ಅಗ್ರಿ ಲೋನಿಗೆ ಮಾತ್ರ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಕೂಡ ಸೇಮ್ ಎಲ್ಲ ಥರ ಸೇಮ್ ಇರುತ್ತೆ. ಇಲ್ಲಿ ಮಾತ್ರ ನಾವು ಹೌಸಿಂಗ್ ಲೋನು ಅಥವಾ ಮಾರ್ಗೇಜ್ ಲೋನು, ಪರ್ಸ್ನಲ್ ಲೋನಿಗೆ ಅಲ್ಲಿ ಪರ್ಸ್ನಲ್ ಲೋನಿಗೆ ಮಾತ್ರ, ಯಾಕಂದರೆ ಪರ್ಸ್ನಲ್ ಲೋನ್ ಸ್ಯಾಲ್ರಿ ಇದ್ದರೆ ಕೊಡ್ತಾ ಇರ್ತೀವಿ, ಅದರಲ್ಲಿ ಎರಡೂ ಬೇಕಾಗುತ್ತೆ, ಸ್ಯಾಲ್ರಿ ಸರ್ಟಿಫಿಕೇಟು ಮತ್ತು ITR ಬೇಕಾಗುತ್ತೆ. ಹೌಸಿಂಗ್ ಲೋನು ಸ್ಯಾಲ್ರಿ ಅವ್ರು ಕೊಡ್ತಾ ಇದ್ದರೆ ಎರಡೂ ಬೇಕಾಗುತ್ತೆ, ಸ್ಯಾಲ್ರಿ ಸ್ಲಿಪ್ಪು ಬೇಕಾಗುತ್ತೆ, ITR ಬೇಕಾಗುತ್ತೆ. ಒಂದು ವೇಳೆ ಬಿಸ್ನೆಸ್ ಮ್ಯಾನು ಫಾರ್ಮರ್ ಇದ್ದರೆ ITR ಅದು ಸಾಕು. ಇಷ್ಟನ್ನು ನಾವು PDF ಮಾಡಿ ಇಟ್ಕೊಂಡು ನಾವು ಪೋರ್ಟಲ್ನಲ್ಲಿ CRM ಸರ್ವಿಸ್ನಲ್ಲಿ ಹೋಗಿ ಇಷ್ಟೆಲ್ಲ ಅಕೌಂಟ್ ನಂಬರು, ಲೋನ್ ಮೊತ್ತ, ಯಾವ ಲೋನ್ ಕೊಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಅಲ್ಲಿ ಕೂಡ ಜನ್ರೇಟ್ ಮಾಡ್ಕೋಬೋದು. ಇದೆಲ್ಲ ಮಾಡಿದ ನಂತರ ಈ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಲಿಂಕ್ ಅದರಲ್ಲಿ ಹಾಕಿರ್ತೀವಿ, ಯಾವ ಥರ ಲೀಡನ್ನು ಜನ್ರೇಟ್ ಮಾಡಬೇಕು ಅಂತ ಅನ್ನೋಂಥದ್ದು. ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ಲೀಡನ್ನು ಜನ್ರೇಟ್ ಮಾಡ್ಕೋಬೋದು. ಮತ್ತಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ. ಈಗ ನಾವು ನೋಡ್ತಾ ಇದ್ದೀವಿ ಲೀಡ್ ಜನ್ರೇಟ್ ಮಾಡುವಂಥದ್ದು. ಈಗ ಏನು ಲಾಸ್ಟ್ ಕೊನೆಯದಾಗಿ ಬರುತ್ತೆ ನೋಡಿ, ಇಲ್ಲಿ CRM ಸರ್ವಿಸ್ ಅಂತ. ಈಗ ಜೂಮ್ ಮಾಡಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ನೀವು CRMನಲ್ಲಿ ಲಾಸ್ಟ್ಗೆ ಲೀಡ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನಮಗೆ ಯಾವುದು ಬೇಕೋ ಡಾಕ್ಯುಮೆಂಟ್ಸನ್ನು ಅದು ಲಿಸ್ಟ್ ಕೂಡ ಬರುತ್ತೆ, ಅದನ್ನು ನೋಡ್ಕೋಬೋದು. ಇಲ್ಲಿ ನಾವು ಅಕೌಂಟ್ ನಂಬರನ್ನು ಹಾಕ್ಕೋಬೇಕು. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಾವು ಏನು ನೋಡ್ಕೊಬೋದು ನೋಡಿ, ನಿಮಗೆ ಯಾವ ಲೋನ್ ಬೇಕು, ಹೌಸಿಂಗ್ ಲೋನ್ ಆಗಿರ್ಬೋದು, ಹೋಮ್ ಲೋನ್, ಆಟೋ ಲೋನ್ ಆಗಿರ್ಬೋದು, ಪರ್ಸ್ನಲ್ ಲೋನ್ ಆಗಿರ್ಬೋದು, ಮಾರ್ಗೇಜ್ ಲೋನು, ಕ್ರೆಡಿಟ್ ಕಾರ್ಡು, ಅಗ್ರಿ ಲೋನ್ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಬರ್ತಾ ಇದೆ. ನೋಡಿಕೊಂಡು ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನಾವು ಫಾರ್ಮರು ಅಥವಾ ಸ್ಯಾಲ್ರಿಯರ ಅಥವಾ ಬಿಸ್ನೆಸ್ಸು ಯಾವುದಾದ್ರು ಸೆಲೆಕ್ಟ್ ಮಾಡಿಕೊಂಡು ನಾವೀಗ ಗೋಲ್ಡ್ ಲೋನ್ ಮಾಡ್ತಾಯಿದ್ವಿ. ಈಗ ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಮೌಂಟ್ ಹಾಕೋಬೇಕು. ಅಲ್ಲಿ ನಾವೀಗ ಬಿಸ್ನೆಸ್ ಅಂತ ಹಾಕ್ಕೊಂಡು ಇಲ್ಲಿ ಅಗ್ರಿ ಗೋಲ್ಡ್ ಲೋನನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅದು ನೋಡಿ, ಅದು ಆ ಥರ ಹಾಕಿದ್ರೆ ಇಲ್ಲಿ ತಗೊಳ್ಳೋದಿಲ್ಲ. ಅಮೌಂಟನ್ನು ಒಂದು 50,000 ಅಂತ ಹಾಕಿದ್ವಿ. ಈಗ ನೋಡಿ, ಅದು ಲೀಡ್ ಜನ್ರೇಟ್ ಆಗೋಲ್ಲ, ಯಾಕಂದರೆ ನಾವು ಅಲ್ಲಿ ಬಿಸ್ನೆಸ್ ಸೆಲೆಕ್ಟ್ ಮಾಡಿ ಅಗ್ರಿ ಗೋಲ್ಡ್ ಲೋನ್ ತೊಗೊಂಡಿದ್ದೀವಿ. ಅದು ಆ ಥರ ಹಾಕಿದ್ರೆ ಆಗೋಲ್ಲ. ಈಗ ನಾವು ಅಗ್ರಿ ಗೋಲ್ಡ್ ಲೋನ್ ಮಾಡಿದ್ದೀವಿ. ಈಗ ಅಲ್ಲಿ ನಾವು ಏನು ಮಾಡ್ತೀವಿ, ಅಪ್ಲಿಕೇಶನ್ನು ಫ್ರಂಟ್ ಪೇಜ್ ಆಗಿರ್ಬೋದು, ಈ ಥರ ಯಾವುದು ಕಾಪಿಯನ್ನು PDF ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ತೊಗುತ್ತೆ. ಅಪ್ಲೋಡ್ ತೊಗೊಂಡ ತಕ್ಷಣ, ಅಪ್ಲೋಡ್ ಮಾಡಿದ ತಕ್ಷಣ ಲೀಡ್ ಜನ್ರೇಟ್ ಆಗಲಿಕ್ಕೆ ಈಗ ಕಂಟಿನ್ಯೂ ಕೊಡಬೇಕು. ಫೈಲ್ ಅಪ್ಲೋಡ್ ಆದ ನಂತರ ಈಗ ಲೀಡ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದ ಕಾಪಿನ ಪ್ರಿಂಟ್ ಅಥವಾ ಸ್ಕ್ರೀನ್ಶಾಟನ್ನು ತೊಗೋಬೋದು. ತೊಗೊಂಡು ಇದನ್ನು ನಾವು ಬ್ಯಾಂಕಿನ ಗ್ರೂಪ್ಗಳಲ್ಲಿ ನಾವು ಮೇಲೆ ಸಂಬಂಧಪಟ್ಟಂಥ ಮೇಲ್ವಿಚಾರಕರಿಗೆ ಕೂಡ ಕಳಿಸ್ಕೋಬೋದು. ಅಪ್ರೂವಲ್ ಆದ ತಕ್ಷಣ ಏನು ಲೋನ್ ಅಪ್ರೂವಲ್ ಆದ ನಂತರ ನಮಗೆ ಇದೇ ಲೋನಿಗೆ ಇಂತಿಷ್ಟು ಅಂತ ನಿಗದಿಪಡಿಸಿರುವಂಥ ಕಮಿಷನ್ ಕೂಡ ಈ ಅಕೌಂಟ್ಗಳಿಗೆ, ನಮ್ಮ BC ಅಕೌಂಟ್ಗಳಿಗೆ ಬರುತ್ತೆ. ಈಗ ನೋಡಿ, ಈಗ ಸ್ಕ್ರೀನ್ಶಾಟ್ ಕೂಡ ಬತ್ತು. ಈಗ ಲೀಡ್ ಆಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಲೀಡ್ನ ಅದೊಂದು ನಂಬರ್ ಕೂಡ ಬರುತ್ತೆ, ನನ್ನ BC ಹೆಸರು, ಕಂಪ್ನಿ ಯಾವುದು, ಇಂಟೆಗ್ರಾನೋ ಅಥವಾ ಯಾವುದೋ ಯಾವ ಕಂಪ್ನಿ ಇರುತ್ತೆ ಆ ಕಂಪ್ನಿ ಬರುತ್ತೆ. ಅಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಎಲ್ಲರೂ ಕೂಡ ಲೀಡನ್ನು ಜನ್ರೇಟ್ ಮಾಡ್ಕೋಬೋದು. ಮತ್ತಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.